ಹಲೋ ಎವ್ರಿವನ್, ಮತ್ತೊಮ್ಮೆ ಪ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಈಗ ಸ್ವಲ್ಪ ಕಾರ್ಡ್ಸ್ ನೋಡೋಣ ಏನು ಬರುತ್ತೆ. ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ, ಮತ್ತೊಂದು 5 ಆಫ್ ವ್ಯಾಂಡ್ಸ್, ಇಲ್ಲೊಂದು ಮ್ಯಾಜಿಷಿಯನ್ ಇದೆ, ಹಾಗೆ ಚಾರಿಯಟ್ ಕಾರ್ಡ್ ಬರ್ತದೆ, ಮತ್ತೊಂದು ನೈಟ್ ಆಫ್ ಸಾರ್ಡ್ಸ್ ಇದೆ, ಬಾಟಮ್ನಲ್ಲಿ ಪೇಜ್ ಆಫ್ ವ್ಯಾಂಡ್ಸ್ ಇದೆ. ಇಲ್ಲಿ ಅಟ್ರಾಕ್ಷನ್ ಇದೆ, ಆದರೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಕಾಂಪ್ಲಿಕೇಶನ್ಸ್ ಇದೆ ಅನ್ನೋದು ಬರ್ತಾ ಇದೆ. ಮನಸ್ಸು ನಿಮ್ಮ ಹಿಂದೆ ಓಡ್ತಾ ಇದೆ, ಸುತ್ತಿ ಬಳಸಿ ನೆನಪುಗಳಿದೆ, ಆದರೆ ಏನೋ ಮಾತುಕತೆಗಳಾಗಿದೆ, ಇಬ್ರು ಒಬ್ರಿಗೊಬ್ರಿಗೆ ಹರ್ಟ್ ಮಾಡ್ಕೊಂಡಿದ್ದೀರಾ ಅನ್ನೋದು ಬರ್ತಾ ಇದೆ. ಆ ಮಾತುಕತೆಗಳ ಕಹಿ ನೆನಪುಗಳೂ ಇದೆ. ಸ್ವಲ್ಪ ದಿನಗಳ ನಂತರ ಏನೋ ಫೀಲಿಂಗ್ಸ್ ಇದೆ. ಶುರುವಿನಲ್ಲಿ ಈ ಕನೆಕ್ಷನ್ನಲ್ಲಿ ಅಂಥ ಸೀರಿಯಸ್ನೆಸ್ ಇರಲಿಲ್ಲ, ಇಮ್ಮೆಚ್ಯೂರಿಟಿ ಇತ್ತು, ಆಗಾಗ ಇಬ್ಬರಲ್ಲೂ ಜಗಳಗಳೂ ಇತ್ತು. ಅದು ಈ ಕನೆಕ್ಷನ್ನ ಕ್ಲಾರಿಟಿಗೋಸ್ಕರ ಇರ್ಬೋದು ಅನ್ಕೋತೀನಿ. ಆದರೆ ಬಾಟಮ್ನಲ್ಲಿ ಪೇಜ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಶುರುವಿನಲ್ಲಿ ಸಂತೋಷ ಇತ್ತು, ಒಬ್ರಿಗೊಬ್ರಿಗೆ ಕ್ಯೂರಿಯಾಸಿಟಿ ಇತ್ತು, ಆದರೆ ಈಗ ಬೇಜಾರಿದೆ, ಏನೋ ಜಗಳಗಳಾಗಿದೆ, ಮಾತುಕತೆಗಳು ನಡೆದಿರೋದ್ರಿಂದ ಇಬ್ಬರೂ ದೂರ ಆಗಿದ್ದೀರಾ ಅನ್ನೋದಿದೆ. ಇಲ್ಲೊಂದು ಅಟ್ಯಾಚ್ಮೆಂಟ್ ಬೆಳೆದಿರೋದ್ರಿಂದ ನಿಮ್ಗೀಗ ಅವರ ನೆನಪಾಗ್ತಾ ಇದೆ, ಅವರನ್ನು ನೆನಪಿಸ್ಕೋತಾ ಇದ್ದಾರಾ, ಅವ್ರ ಮನಸ್ಸಲ್ಲಿ ಏನಿದೆ ಹಾಗನ್ನಿಸ್ತಾ ಇದೆ ನಿಮಗೆ. ಇದಕ್ಕೆ ಯೂನಿವರ್ಸ್ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ರಿಸೆಪ್ಟಿವಿಟಿ ಬರ್ತಾ ಇದೆ, ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ, ಮತ್ತೊಂದು ಎಕ್ಸಾಷನ್, ಇಲ್ಲೊಂದು ಕ್ರಿಯೇಟರ್ ಬರ್ತಾ ಇದೆ, ಹಾಗೆ ಲೆಟ್ಟಿಂಗ್ ಗೋ ಬರ್ತಾ ಇದೆ, ಇಲ್ಲಿ ಸಪ್ರೆಷನ್ ಇದೆ. ಈಗ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ, ಆದರೆ ಸಪ್ರೆಸ್ ಮಾಡ್ಕೊಂಡಿದ್ದಾರೆ ಅನ್ನೋದಿದೆ. ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋದು ಬರ್ತಾ ಇದೆ. ಇವೆಲ್ಲ ಕಾರಣಗಳಿಂದ ಇಲ್ಲೊಂದು ಸ್ಟ್ರೆಸ್ ಇದೆ, ಎಕ್ಸಾಷನ್ ಇದೆ, ಆದರೆ ಇಲ್ಲೇನೋ ಸೋಲ್ಮೇಟ್ ಕನೆಕ್ಷನ್ ಇದೆ ಅನ್ನೋದು ಬರ್ತಾ ಇದೆ. ಕೆಲವು ನೆಗೆಟಿವಿಟಿಗಳನ್ನ ನೀವು ಲೆಟ್ಕೋ ಮಾಡಬೇಕಾಗತ್ತೆ, ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೋಬೇಕಾಗತ್ತೆ ಅನ್ನೋದು ಬರ್ತಾ ಇದೆ. ಒಂದೊಂದು ಸರಿ ಟೈಮ್ ಸರಿಯಾಗಿಲ್ದಿರುವಾಗ, ನೆಗೆಟಿವಿಟಿ ಇದ್ದಾಗ ಹೀಗೆ ಒಬ್ರಿಗೊಬ್ರಿಗೆ ಏನೇನೋ ಮಾತುಕತೆಗಳಾಗುತ್ತೆ, ನೋ ಕಾಂಟ್ಯಾಕ್ಟ್ ಹೋಗ್ತೀರಾ, ಫಿಸಿಕಲ್ ವರ್ಲ್ಡಿಂದ ದೂರ ಆಗಿದ್ರೂ ಮನಸ್ಸಲ್ಲಿ ಆ ನೆನಪುಗಳಿರುತ್ತೆ, ಮತ್ತೆ ಈ ಕನೆಕ್ಷನಲ್ಲಿ ಪಾಸಿಟಿವಿಟಿ ಬರುತ್ತೆ ಅನ್ನೋದಿದೆ. ಏನೋ ಆ ದೇವ್ರ ಬ್ಲೆಸ್ಸಿಂಗ್ಸ್ನ ನೀವು ರಿಸೀವ್ ಮಾಡ್ತೀರಾ ಅನ್ನೋದು ಇದೆ. ಅದಕ್ಕೋಸ್ಕರ ಇಲ್ಲಿ ಕ್ರಿಯೇಟರ್ ಬಂದಿದ್ದಾರೆ. ಎಲ್ಲ ಫ್ರೆಂಡ್ಶಿಪ್ನಲ್ಲೂ ಸಮಸ್ಯೆಗಳಿರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಅದನ್ನು ಅರ್ಥ ಮಾಡಿಕೊಂಡು ಮುಂದುವರಿಬೇಕು ಅನ್ನೋದು ಇಲ್ಲಿ ಬರ್ತಾ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಏಂಜಲ್ಸ್, ಯೂನಿವರ್ಸ್, ಸ್ಪಿರಿಟ್ ಗೈಡ್ಸ್ ಗೈಡ್ ಮಾಡಿ. ಇಲ್ಲೇನೋ ಡಿಸ್ಟರ್ಬ್ಡ್ ಎನರ್ಜಿ ಇದೆ, ಯಾರ್ದೋ ಫೋನ್ ಕಾಲ್ಗೆ ಅಥವಾ ಮೆಸೇಜ್ಗೆ ಕಾಯ್ತಾ ಇದ್ದೀರಾ. ಮನಸ್ಸಲ್ಲಿ ಆಂಗ್ಸೈಟಿ ಇದೆ, ರೆಸ್ಟ್ಲೆಸ್ ಆಗಿದ್ದೀರಾ. ನೀವು ಯಾರನ್ನೋ ಇಷ್ಟಪಟ್ಟಿದ್ದೀರಾ, ಅವರಿಂದ ನಿಮಗೆ ಏನೂ ಕ್ಲಾರಿಟಿ ಸಿಗ್ತಾ ಇಲ್ಲ, ಹಾಗೆ ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ನಿಮ್ಗೆ ಅವ್ರ ಮೇಲೆ ಏನೋ ಅನುಮಾನಗಳೂ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾರೋ ಮೂರನೇ ವ್ಯಕ್ತಿಯಿಂದ ಅವ್ರು ನಿಮ್ಮನ್ನು ಅಷ್ಟೊಂದು ಗಮನಿಸ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ. ಎಷ್ಟೋ ಸರಿ ನಿಮಗೆ ನೀವೇ ಧೈರ್ಯ ಹೇಳ್ಕೊಳ್ಳೋದಿದೆ, ಆದರೂ ಮನಸ್ಸು ಮಾತ್ರ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನೀವು ಅವರನ್ನು ಯಾವುದೋ ಫಂಕ್ಷನಲ್ಲಿ ಅಥವಾ ಫ್ರೆಂಡ್ಸ್ ಬರ್ತ್ಡೇ ಪಾರ್ಟಿ ಹೀಗೆಲ್ಲೋ ಮೀಟ್ ಆಗಿದ್ದೀರಾ. ಶುರುವಿನಲ್ಲಿ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇತ್ತು, ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರು, ಹಾಗೆ ಕೇರಿಂಗ್ ಭಾವನೆಯೂ ಇತ್ತು, ಹೆಚ್ಚು ನಿಮ್ಮ ಬಗ್ಗೆ, ನಿಮ್ಮ ಕೆರಿಯರ್ ಬಗ್ಗೆ ವಿಚಾರಿಸ್ತಾ ಇದ್ರು. ಆದರೆ ಈಗೀಗ ನಿಮ್ಮ ಕಡೆ ಗಮನ ಇಲ್ಲ.
ಕನೆಕ್ಷನ್ ಬ್ಲಾಕ್ ಮಾಡಿಲ್ಲ, ಆದರೆ ಕಾಲ್ ಪಿಕ್ ಮಾಡಲ್ಲ, ಬ್ಯುಸಿ ಅನ್ನೋ ಮೆಸೇಜ್ ಬರುತ್ತೆ. ನಿಮಗೆ ಅವರ ಈ ಬಿಹೇವಿಯರಿಂದ ಹರ್ಟ್ ಆಗ್ತಿದೆ. ನೋ ಒನ್ ಈಸ್ ಟೂ ಬ್ಯುಸಿ, ಅವ್ರಿಗೆ ಮಾತಾಡೋ ಮನಸ್ಸಿಲ್ಲ ಅಂತ ನಿಮಗೆ ನೀವೇ ಸಮಾಧಾನ ಹೇಳ್ಕೊತೀರಾ? ಹಾಗೆ ನೀವೊಂದು ಸಮಾಧಾನವಾಗಿರುವಂತಹ ವ್ಯಕ್ತಿ, ಪ್ರತಿಯೊಂದು ವಿಷಯದಲ್ಲೂ ಯೋಚಿಸಿ ಮುಂದುವರಿಯುವಂಥ ವ್ಯಕ್ತಿ. ಇಲ್ಲಿ ಯಾಕೋ ಏನೋ ಎಷ್ಟೇ ಪೇಷನ್ಸ್ನಿಂದ ಇದ್ದರೂ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಜೀವನನೇ ಹಾಗೆ, ನಾವು ಎಷ್ಟು ಗಟ್ಟಿಯಾಗಿರಬೇಕು ಅಂದ್ಕೊಂಡ್ರು ಕೆಲವು ವೀಕ್ನೆಸ್ಗಳು ನಮ್ಮನ್ನು ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಈ ವ್ಯಕ್ತಿಯಲ್ಲಿ ಅಟ್ಯಾಚ್ಮೆಂಟ್ ಬೆಳೆದಿದೆ, ಅದನ್ನು ಮರೆಯೋಕ್ಕಾಗ್ತಾ ಇಲ್ಲ. ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ, ಅಲೋನ್ ಫೀಲ್ ಆಗ್ತಾ ಇದೆ. ಇದನ್ನೆಲ್ಲ ಯಾರಿಗೆ ಹೇಳೋದು ಅನ್ನಿಸ್ತಾ ಇದೆ, ಯಾರಿಗೋ ಹೇಳೋ ಮನಸ್ಸು ಇಲ್ಲ. ದೇವ್ರನ್ನ ಕೇಳ್ಕೊಳ್ಳೋದಿದೆ, ಇದೆಲ್ಲ ಸರಿಯಾಗಲಿ ಅಂತ ಅನ್ಕೋತೀರಾ? ಅವರ ಭಾವನೆಗಳನ್ನ ನೋಡಿದಾಗ ನಿಮ್ಮ ಮೇಲೆ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ. ಇಲ್ಲೇನೋ ರಿಗ್ರೆಟ್ಸ್ ಇದೆ. ನಿಮ್ಗೆ ಹೆಚ್ಚು ಅಟೆನ್ಷನ್ ಕೊಡೋಕ್ಕಾಗಲ್ಲ ಅನ್ನೋದು ಗೊತ್ತಿದ್ರು ನಿಮ್ಮ ಸ್ವಭಾವ, ನಿಮ್ಮ ಮಾತುಕತೆಗಳಿಗೆ ಅಟ್ರಾಕ್ಟ್ ಆಗಿದ್ದಾರೆ. ಇಲ್ಲಿ ಈ ವ್ಯಕ್ತಿಗೆ ಮದುವೆ ಆಗಿರಬಹುದು, ಅಥವಾ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ. ನಿಮ್ಮ ಮೇಲೆ ಪ್ರೀತಿ ಬೆಳೆದಿದೆ, ಕಮಿಟ್ ಆಗೋಕ್ಕೆ ಇಷ್ಟ ಇಲ್ಲ, ಮನೆಯಿಂದ ಗ್ರೀನ್ ಸಿಗ್ನಲ್ ಇಲ್ಲ, ಅಥವಾ ಜಾಬ್ ಇಶ್ಯೂ, ಹೀಗೆ ಏನೋ ತಡೀತಾ ಇದೆ. ಇನ್ನೊಂದು ಕಡೆ ಇವ್ರ ಜೀವನ ನೀವು ಅಂದ್ಕೊಂಡಷ್ಟು ಸುಲಭವಾಗಿಲ್ಲ ಅನ್ನಿಸ್ತಾ ಇದೆ. ಅವರೇನೂ ಇದ್ರ ಬಗ್ಗೆ ಹೇಳ್ಕೊಂಡಿಲ್ಲ, ಏನೋ ನೋವಿದೆ, ನಿಮ್ಮ ಹತ್ರ ತೋರಿಸ್ಕೋತಾ ಇಲ್ಲ, ಹೇಳ್ಕೊತಾ ಇಲ್ಲ, ಹೇಳೋ ಇಷ್ಟನೂ ಇಲ್ಲ. ಐ ಆಮ್ ಆಲ್ವೇಸ್ ಹ್ಯಾಪಿ ಅನ್ನೋ ಮುಖವಾಡ ಇದೆ. ಹಾಗೆ ಏನೋ ಹೆದರಿಕೆ ಇದೆ, ಜೀವನದಲ್ಲಿ ಏಟ್ ತಿಂದಿರೋ ಹಾಗಿದೆ. ಮತ್ತೆ ಇದೇ ಥರ ಆದರೆ ಏನು ಮಾಡೋದು? ಒಂದು ಕಡೆ ನಿಮ್ಮನ್ನು ಕಳ್ಕೊತೀನೇನೋ ಅನ್ನೋ ಭಾವನೆ ಇದೆ. ಇವರ ಈ ಫೀಲಿಂಗ್ಸ್ನಿಂದ ಇಲ್ಲೊಂದು ಸ್ಟ್ಯಾಗ್ನೆಂಟ್ ಎನರ್ಜಿ ಬರ್ತಾ ಇದೆ. ಈ ಕನೆಕ್ಷನ್ನಲ್ಲಿ ಅಂಥ ಮೂಮೆಂಟ್ಸ್ ಇಲ್ಲ, ಮುಂದುವರಿತಾ ಇಲ್ಲ, ಅಥವಾ ಮುಗ್ದೂ ಹೋಗಿಲ್ಲ. ಒಂಥರ ಮಂಕು ಹಿಡ್ದ ಗ್ಲೂಮಿ ಎನರ್ಜಿ ಇದೆ. ಅವ್ರ ಮನಸ್ಸು ಸ್ಟೇಬಲ್ ಇಲ್ಲ, ಏನು ಆ್ಯಕ್ಷನ್ ತಗೊಳ್ಳೋಕ್ಕಾಗ್ತಾ ಇಲ್ಲ. ಇಬ್ಬರಿಗೂ ನಿಮ್ಮದೇ ಆದ ಪ್ರಪಂಚ ಇದೆ ಅನ್ನಿಸ್ತಾ ಇದೆ, ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಇದೆ, ಅಂಥ ಸಂತೋಷ ಇಲ್ಲ. ಸಿಕ್ಕಿರೋ ಸ್ವಲ್ಪ ಸಮಯದಲ್ಲಿ ಆದಷ್ಟು ಇದನ್ನೆಲ್ಲ ಮರೆಯೋ ಪ್ರಯತ್ನ ಮಾಡ್ತಾರೆ. ನಿಮ್ಮ ಜೊತೆ ಕಳೆದ ಟೈಮ್ ಪ್ರೆಷಸ್ ಅನಿಸುತ್ತೆ. ನಿಮ್ಮ ಮಾತು, ನಿಮ್ಮ ಹಾವಭಾವ ಎಲ್ಲ ಅವ್ರ ನೆನಪುಗಳಲ್ಲಿ ಇರುತ್ತೆ. ನೀವು ಅವ್ರನ್ನ ಎಷ್ಟೋ ಸಾರಿ ಈ ವ್ಯಕ್ತಿ ಯಾಕೆ ಹೀಗೆ ಅಂದ್ಕೊಂಡಿದ್ದೀರಾ. ಹೆಚ್ಚು ಮೌನವಾಗಿರ್ತಾರೆ, ಎಷ್ಟೋ ಅಷ್ಟು ಉತ್ತರ. ಈಗೀಗ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿದೆ. ನಿಜವಾಗ್ಲೂ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನಿಸ್ತಾ ಇದೆ. ಅವ್ರಿಗೂ ನಿಮ್ಮ ಮೇಲೆ ಭಾವನೆಗಳಿವೆ, ಅಂಥ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋ ಇಷ್ಟ ಇಲ್ಲ. ಫಿಸಿಕಲ್ ವರ್ಲ್ಡಿಂದ ನಿಮ್ಮಿಂದ ದೂರ ಆಗಿದ್ದಾರೆ, ಅವ್ರ ಮನಸ್ಸಿಂದ ನೆನಪುಗಳಿಂದ ದೂರ ಆಗಿಲ್ಲ ಅನ್ನೋದು ಇಲ್ಲಿ ಬರ್ತಾ ಇದೆ. ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ ಬರುತ್ತೆ, ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ನಿಮಗೆ, ಏನು ಅಡ್ವೈಸ್ ಇದೆ? ಇಲ್ಲಿ ನೋ ನೀಡ್ ಟು ವರಿ ಅನ್ನೋದು ಬರ್ತಾ ಇದೆ. ಮತ್ತೊಂದು ಯು ಆರ್ ರೆಡಿ, ಡೋಂಟ್ ಸ್ಟಾಪ್. ಮತ್ತೊಂದು ಇಫ್ ಯು ಬಿಲೀವ್. ಇಲ್ಲೊಂದು ಪರ್ಫೆಕ್ಟ್ ಟೈಮಿಂಗ್ ಅನ್ನೋದು ಬರ್ತಾ ಇದೆ. ಕಾಂಪ್ರಮೈಸ್, ನಿಮ್ಮಿಬ್ಬರ ಮಧ್ಯೆ ಮುಂದೆ ಏನೋ ಕಾಂಪ್ರಮೈಸ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಈ ಕನೆಕ್ಷನ್ ಬಗ್ಗೆ ಹೆಚ್ಚು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು ಬರ್ತಾ ಇದೆ. ಹಾಗೆ ನೀವು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೋಬೇಕು ಅನ್ನೋದು ಇದೆ. ಆದರೆ ಈ ಕನೆಕ್ಷನ್ ಸ್ಟಾಪ್ ಆಗಲ್ಲ, ಫೈನಲ್ ಆಗಿ ಪರ್ಫೆಕ್ಟ್ ಟೈಮಿಂಗ್ ಅನ್ನೋದು ಬರ್ತಾ ಇದೆ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಸಮಯ ಇರುತ್ತೆ, ಆದರೆ ಇದನ್ನು ತಾಳ್ಮೆಯಿಂದ ನಾವು ಕಾಯಬೇಕಷ್ಟೇ. ಹಾಗೆ ಇಲ್ಲಿ ಏಂಜಲ್ಸ್ ನಿಮಗೆ ಪರ್ಫೆಕ್ಟ್ ಟೈಮಿಂಗ್ ಅನ್ನೋದು ಹೇಳ್ತಾ ಇದ್ದಾರೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Be happy always.